ಒನ್ ಪ್ಲಸ್ ನಾಟ್ 5 ಈ ಫೋನ್ ಭಾರತದಲ್ಲಿ ಇತ್ತೀಚೆಗೆ ಲಾಂಚ್ ಆಗಿದೆ ಮತ್ತೆ ಇದರ ಬೆಲೆ 25,000 ಇಂದ 30,000 ಒಳಗಡೆ ಸಿಗುತ್ತೆ. ಈ ಪ್ರೈಸಿಂಗ್ ಅಲ್ಲಿ ಸುಮಾರು 1.5 ಮಿಲಿಯನ್ ಅಂಟು ಸ್ಕೋರ್ ಬರುತ್ತೆ. BGMI ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಸಿಗುತ್ತೆ. 6800 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದು ಒಂದು ಕಂಪ್ಲೀಟ್ಲಿ ಆಲ್ರೌಂಡರ್ ಫೋನ್ ಆಗುತ್ತಾ ಇಲ್ವಾ, ಈ ಫೋನ್ ನ ಫುಲ್ ಡೀಟೇಲ್ ಆಗಿ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಇದರ ಡಿಸೈನ್, ಡಿಸ್ಪ್ಲೇ, ಕ್ಯಾಮೆರಾ, ಬ್ಯಾಟರಿ, ಪರ್ಫಾರ್ಮೆನ್ಸ್, ಗೇಮಿಂಗ್ ಹಾಗೆ ಪ್ರೈಸಿಂಗ್ ಬಗ್ಗೆ ಎಲ್ಲಾನು ನಾನು ಕವರ್ ಮಾಡ್ತಾ ಇದ್ದೀನಿ. ಈ ಫೋನ್ ನೀವು ತಗೋಬಹುದಾ ಬೇಡವಾ ಅಂತಾನು ಹೇಳ್ತೀನಿ. ಹಾಗೆ ಈ ಫೋನ್ ರಿವ್ಯೂಗೆ ಒನ್ ಪ್ಲಸ್ ನವರೇನೋ ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಒಂದು ಬಾಗಲಗುಂಟೆಯಲ್ಲಿದೆ ಮತ್ತೆ ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಟಿವಿ, ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ ಅಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಫೋನ್ ನ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡೋದಕ್ಕೆ ಈ ತರ ಇರುತ್ತೆ. ಬ್ಲೂ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಇದೆ. ಈಗ ನಾವು ಇದನ್ನ ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ. ಸಿಲಿಕಾನ್ ಬ್ಯಾಕ್ ಕವರ್ ಸಿಗುತ್ತೆ, ಇದು ಚೆನ್ನಾಗಿದೆ. ಹಾಗೆ ಫೋನ್ ಸಿಗುತ್ತೆ. ಇದು ಮಾರ್ಬಲ್ ಡಿಸೈನ್ ನ ಹೊಂದಿದೆ, ನೋಡೋಕ್ಕೂ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಬಾಕ್ಸ್ ಅಲ್ಲಿ ನಮ್ಗೆ 80 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ಟೈಪ್ A ಟು ಟೈಪ್ C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ರೀತಿಯ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಈ ಫೋನ್ ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಡಿಸೈನ್ ಸಿಂಪಲ್ ಆಗಿದೆ. ಇದರಲ್ಲಿ ಗ್ಲಾಸ್ ಪ್ಯಾಕ್ ಇದೆ, ಆದ್ರೆ ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದರಲ್ಲಿ ಮಾರ್ಬಲ್ ಸ್ಯಾಂಡ್ ಪ್ಯಾಟರ್ನ್ಸ್ ನೋಡೋದಕ್ಕೆ ಸಿಗುತ್ತೆ. ಲೈಟಿಂಗ್ ಅಲ್ಲಿ ಇದು ಶೈನ್ ಆಗುತ್ತೆ, ಇದು ಚೆನ್ನಾಗಿದೆ. ಇದರ ಮೇಲೆ ಫಿಂಗರ್ ಪ್ರಿಂಟ್ ಸ್ಮಡ್ಜಸ್ ಏನು ಬೀಳೋದಿಲ್ಲ. ಹಾಗೆ ಇದರಲ್ಲಿ ಪಾಲಿಕಾರ್ಬೊನೇಟ್ ಫ್ರೇಮ್ ಇದೆ. ಆದ್ರೆ ಲಾಸ್ಟ್ ಟೈಮ್ ಒನ್ ಪ್ಲಸ್ ನಾಟ್ 4 ಅಲ್ಲಿ ಮೆಟಲ್ ಫ್ರೇಮ್ ಮತ್ತೆ ಮೆಟಲ್ ಬಾಡಿನ ಕೊಟ್ಟಿದ್ರು. ಆದ್ರೆ ಇದರಲ್ಲಿ ಗ್ಲಾಸ್ ಪ್ಯಾಕ್ ಹಾಗೆ ಪ್ಲಾಸ್ಟಿಕ್ ಫ್ರೇಮ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಮೆಟಲ್ ಫ್ರೇಮ್ ಹಾಗೆ ಮೆಟಲ್ ಬಾಡಿನ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಈ ಫೋನ್ ಪ್ರೀಮಿಯಂ ಆಗಿದೆ. ಹಾಗೆ ಈ ಫೋನ್ ಬಂದು 3 ಕಲರ್ಸ್ ಅಲ್ಲಿ ಸಿಗುತ್ತೆ. ಮಾರ್ಬಲ್ ಸ್ಯಾಂಡ್, ಡ್ರೈ ಐಸ್ ಹಾಗೆ ಫ್ಯಾಂಟಮ್ ಗ್ರೇ. ಈ 3 ಕಲರ್ಸ್ ಕೂಡ ಚೆನ್ನಾಗಿದೆ. ಆದ್ರೆ ನನಗೆ ಪರ್ಸನಲಿ ಈ ಮಾರ್ಬಲ್ ಸ್ಯಾಂಡ್ ಕಲರ್ ಇಷ್ಟ ಆಯ್ತು. ಯಾಕಂದ್ರೆ ಇನ್ನು ಉಳಿದ 2 ಕಲರ್ಸ್ ಅಲ್ಲಿ ಸಿಂಪಲ್ ಪ್ಲೈನ್ ಡಿಸೈನ್ ಇದೆ ಅಷ್ಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ. ಹಾಗೆ ಈ ಫೋನ್ ನ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 215 ಗ್ರಾಮ್ ವೆಯ್ಟ್ ಇದೆ. ಹಾಗೆ 8.1 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಸ್ವಲ್ಪ ಭಾರ ಇದೆ, ಸ್ವಲ್ಪ ದಪ್ಪ ಇದೆ. ಯಾಕಂದ್ರೆ ಇದರಲ್ಲಿ 6800 mAh ಮ್ಯಾಸಿವ್ ಬ್ಯಾಟರಿ ಇದೆ, ಅದಕ್ಕೆ ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗುತ್ತೆ. ಆದ್ರೆ ಇನ್ ಹ್ಯಾಂಡ್ ಫೀಲ್ ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, ಮೈಕ್ರೋಫೋನ್ ಇದೆ, ಟೈಪ್ C ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಬಹುದು, ಮೆಮೊರಿ ಕಾರ್ಡ್ ನ ಹಾಕೋದಿಕ್ಕೆ ಆಗೋದಿಲ್ಲ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಪ್ಲಸ್ ಕೀ ಬಟನ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಹಾಗೆ ಫೋನ್ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, IR ಬ್ಲಾಸ್ಟರ್ ಇದೆ, ಸ್ಪೀಕರ್ ಇದೆ. ಹಾಗೆ ಇದರಲ್ಲಿ ಒಂದು ಪ್ಲಸ್ ಕೀ ಸಿಗುತ್ತೆ. ಇದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ಅಂದ್ರೆ ಸಿಂಗಲ್ ಕ್ಲಿಕ್ ಇಂದ ಬೇರೆ ಬೇರೆ ಟಾಸ್ಕ್ ನ ಆನ್ ಮಾಡ್ಕೋಬಹುದು. ಇದರಲ್ಲಿ ಮೈಂಡ್ ಸ್ಪೇಸ್ ಆಡ್ ಮಾಡಿದ್ದಾರೆ. ಏನಾದ್ರೂ ಇಂಪಾರ್ಟೆಂಟ್ ಅನ್ಸಿದ್ರೆ ಈ ಪ್ಲಸ್ ಕೀ ನ ಪ್ರೆಸ್ ಮಾಡಿದ್ರೆ ಅದೆಲ್ಲ ಮೈಂಡ್ ಸ್ಪೇಸ್ ಅಲ್ಲಿ ಸೇವ್ ಆಗಿರುತ್ತೆ. ಅದನ್ನ ಸಮ್ಮರಿ ಕ್ರಿಯೇಟ್ ಮಾಡುತ್ತೆ. ಹಾಗೆ ಇದರಲ್ಲಿ ನಿಮ್ಗೆ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ, ಲೌಡ್ ಆಗಿದೆ. ಆದ್ರೆ ಇದರ ಆಡಿಯೋ ಅಂಡ್ ಬೇಸ್ 2 ಬ್ಯಾಲೆನ್ಸ್ಡ್ ಆಗಿದೆ, 2 ಚೆನ್ನಾಗಿ ಕೇಳಿಸುತ್ತೆ. ಇಲ್ಲ, ಈ ಪಿಟ್ ಸೂರಜ್ ಹತ್ರ ಇರೋ ಕಾರ್ ಇಷ್ಟ ಆಗೈತಾ? ಲೇ ಅಮ್ಮಣ್ಣಿ, ನೀನ್ ನಂಬಿರೋದ್ ಕಾರು, ನಾನ್ ನಂಬಿರೋದ್ ನನ್ ಬೆವರು. ಏನೋ ತಾಲಿ ಕಟ್ಟಿ ಸಪ್ತಪದಿ ಸುತ್ತ ರೌಂಡ್ ಹಾಕ್ಸಿ ಬಾಳ್ ಕೊಡೋಣ ಅನ್ಕೊಂಡ್ರೆ. ಹಾಗೆ ಇದಕ್ಕೆ IP65 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಫೋನ್ ಹಾಳಾಗುತ್ತೆ. ಆದ್ರೆ ಇದಕ್ಕೆ IP68 ನ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.83 ಇಂಚಸ್ 1.5K ರೆಸಲ್ಯೂಷನ್ ಅಮೆಲಾಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಈ ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಎಲ್ಲಿನೂ ಲ್ಯಾಗ್ ಫೀಲ್ ಆಗೋದಿಲ್ಲ. ಹಾಗೆ ಇದರಲ್ಲಿ 1800 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, 1400 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಈ ಡಿಸ್ಪ್ಲೇ ಸ್ವಲ್ಪ ಮಟ್ಟಿಗೆ ಬ್ರೈಟ್ ಆಗಿದೆ.
ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಯೂಸ್ ಮಾಡೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಈ ಡಿಸ್ಪ್ಲೇ HDR 10+ಗೆ ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋಸ್ನ 60 FPS ಅಲ್ಲಿ ನೋಡಬಹುದು. ಜೊತೆಗೆ ನೆಟ್ಫ್ಲಿಕ್ಸ್ ಅಲ್ಲಿನೂ HDR ಸಪೋರ್ಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ವೈಬ್ರೆಂಟ್ಸ್ ಕಲರ್ ಬರುತ್ತೆ, ಡೀಟೇಲ್ ಚೆನ್ನಾಗಿದೆ, ವಿವಿಂಗ್ ಆಂಗಲ್ ಚೆನ್ನಾಗಿದೆ, ಜಾಸ್ತಿ ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಾಗೆ ಈ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ಇದರ ಡಿಸ್ಪ್ಲೇ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರಲ್ಲಿ 3840 ಹರ್ಟ್ಸ್ PWM ಡಿಮ್ಮಿಂಗ್ ಇದೆ. ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಹಾಗೆ ಇದರ ಬೆಸಲ್ಸ್ ಸ್ವಲ್ಪ ಜಾಸ್ತಿ ಇಲ್ಲ, ಹಾಗಂತ ತುಂಬಾ ಕಡಿಮೆನೂ ಇಲ್ಲ. 4 ಕಡೆಯಿಂದ ಯೂನಿಫಾರ್ಮ್ ಬೆಸಲ್ಸ್ ಇದಾವೆ. 94.6% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಪಂಚ್ ಹೋಲ್ ಕ್ಯಾಮೆರಾ ಇದೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿದೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಫೇಸ್ ಅನ್ಲಾಕ್ ಸಿಗುತ್ತೆ. ಇದು ಕೂಡ ಫಾಸ್ಟ್ ಆಗಿದೆ, ಕ್ವಿಕ್ಲಿ ಓಪನ್ ಆಗುತ್ತೆ. ಹಾಗೆ ಇದರಲ್ಲಿ ಎಕ್ಸ್ ಆಕ್ಸಿಸ್ ಲೀನಿಯರ್ ಮೋಟರ್ ಇದೆ. ಟೈಪಿಂಗ್ ಮಾಡುವಾಗ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದಾಗ, ಪ್ಯಾಟರ್ನ್ ಹಾಕುವಾಗ ವೈಬ್ರೇಟ್ ಆಗುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ LPDDR5X ರ್ಯಾಮ್ ಇದೆ. UFS 3.1 ಸ್ಟೋರೇಜ್ ಸಿಗುತ್ತೆ. ರ್ಯಾಮ್ ಟೈಪ್ ಓಕೆ ಚೆನ್ನಾಗಿದೆ, ಆದ್ರೆ ಸ್ಟೋರೇಜ್ ಟೈಪ್ ಕಡಿಮೆ ಆಯಿತು. UFS 4.0 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇದರಲ್ಲಿ UFS 3.1 ಸ್ಟೋರೇಜ್ ಟೈಪ್ ಇದ್ರೂ ಇದರ UFS ಕೋರ್ ಚೆನ್ನಾಗಿದೆ. ಇದರ ಸ್ಟೋರೇಜ್ ಕೋರ್ 1,33,000 ಪ್ಲಸ್ ಇದೆ. ಇದರಿಂದ ಇದರ ರೀರೈಟ್ ಸ್ಪೀಡ್ ಚೆನ್ನಾಗಿದೆ. ಫೋನ್ ಯೂಸ್ ಮಾಡಿದಾಗ ಲ್ಯಾಗ್ ಫೀಲ್ ಆಗೋದಿಲ್ಲ. ಹಾಗೆ ಇದರಲ್ಲಿ 11,96,000 ಪ್ಲಸ್ AnTuTu ಸ್ಕೋರ್ ಇದೆ. ಇದರ AnTuTu ಸ್ಕೋರ್ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬರಬೇಕಿತ್ತು. ಹಾಗೆ 79% CPU ಥ್ರಾಟಲ್ ಇದೆ. ಇದರಲ್ಲಿ ಸ್ವಲ್ಪ ಥ್ರಾಟ್ಲಿಂಗ್ ಇಶ್ಯೂಸ್ ಇದೆ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ನ ಚೆಕ್ ಮಾಡಿದ್ವಿ. ಈ ಫೋನ್ 35 ಡಿಗ್ರಿ ಸೆಲ್ಸಿಯಸ್ ಇಂದ 47 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಈ ಫೋನ್ ಸ್ವಲ್ಪ ಹೀಟ್ ಆಗ್ತಾ ಇದೆ. ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಇದು ಓವರ್ ಹೀಟ್ ಆಗಿತ್ತು ಅಂದ್ರೂ ಬೇಗ ಕೂಲ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ 7300 mm² ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಆದ್ರೆ ಇದರ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. 31% ಇಂದ 71% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಜಾಸ್ತಿ ಬ್ಯಾಟರಿ ಡ್ರೈನ್ ಏನೂ ಆಗ್ತಾ ಇಲ್ಲ. ಇದರ ಬ್ಯಾಟರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಹಾಗೆ ಇದರ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. 120 FPS ಗೇಮಿಂಗ್ ಸಪೋರ್ಟ್ ಇರಬೇಕಾಗಿತ್ತು, ಆದ್ರೆ ಇದರಲ್ಲಿ 144 FPS ಗೇಮ್ಸ್ ನ ಆಡಬಹುದು. ಇದು ಹೇಗೆ ಅಂತಂದ್ರೆ ಇದರಲ್ಲಿ ಅಡಾಪ್ಟಿವ್ ಫ್ರೇಮ್ ಬೂಸ್ಟರ್ ಸಿಗುತ್ತೆ. ಗೇಮ್ಸ್ ಆಡುವಾಗ ಫ್ರೇಮ್ ರೇಟ್ ನ ಜಾಸ್ತಿ ಮಾಡುತ್ತೆ, ಆಡ್ ಮಾಡುತ್ತೆ. ಹಾಗೆ ಕಾಲ್ ಆಫ್ ಡ್ಯೂಟಿ ಅಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಗೇಮ್ ಆಡಿ ಇದರ ಗೇಮಿಂಗ್ ಟೆಸ್ಟ್ ಮಾಡಿದ್ವಿ. ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಹಾಗೆ ಲ್ಯಾಗ್ ಫೀಲ್ ಏನೂ ಆಗಿಲ್ಲ. ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಇದರಲ್ಲಿ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ. ಜಾಸ್ತಿ ಗೇಮ್ಸ್ ಆಡೋರು ಇದನ್ನ ಬಿಟ್ಟು ಬೇರೆ ಫೋನ್ ತಗೊಳ್ಳೋದೇ ಬೆಟರ್ ಅಂತ ಅನ್ಸುತ್ತೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು Oxygen OS 15 ಅಲ್ಲಿ ವರ್ಕ್ ಆಗುತ್ತೆ. Android 15 ಅಲ್ಲಿ ಬರುತ್ತೆ. ಇದಕ್ಕೆ 4 years ಮೇಜರ್ OS ಅಪ್ಡೇಟ್ ಹಾಗೆ 6 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. UI ಅಲ್ಲಿ ಯಾವುದೇ ಪ್ರೀ ಇನ್ಸ್ಟಾಲ್ಡ್ ಆಪ್ಗಳು ಬರೋದಿಲ್ಲ. UI ಕ್ಲೀನ್ ಆಗಿದೆ. ಜೊತೆಗೆ ಇದರಲ್ಲಿ ಯಾವುದೇ ಹಾಟ್ ಹ್ಯಾಪ್ಸ್ ಹಾಟ್ ಗೇಮ್ಸ್ ಬರೋದಿಲ್ಲ. ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರ ಆಪ್ಸ್ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಆನಿಮೇಷನ್ ಚೆನ್ನಾಗಿದೆ. ಸ್ಮೂತ್ ಆಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ. ಹಾಗೆ ಇದರಲ್ಲಿ ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ತುಂಬಾ ಸಿಗುತ್ತೆ. ಆಲ್ವೇಸ್ ಆನ್ ಡಿಸ್ಪ್ಲೇ ಮೋಡ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ. ಸರ್ಕಲ್ ಟು ಸರ್ಚ್, ಆಬ್ಜೆಕ್ಟ್ ಎರೇಸರ್, AI ಸಮ್ಮರಿ, ಗೂಗಲ್ ಜೆಮಿನಿ ಅಂತಹ ಬೇರೆ ಬೇರೆ AI ಫೀಚರ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 11 5G ಬ್ಯಾಂಡ್ ಸಿಗುತ್ತೆ. ಡ್ಯುಯಲ್ ಬ್ಯಾಂಡ್ 4G ಇದೆ. ಬ್ಲೂಟೂತ್ 5.4 ಇದೆ. ವೈಫೈ 6 ಸಿಗುತ್ತೆ. NFC ಕೂಡ ಸಿಗುತ್ತೆ. IR ಬ್ಲಾಸ್ಟರ್ ಇದೆ. ಜೊತೆಗೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕಾಲ್ ಬಂದಾಗ 4Gಗೆ ಶಿಫ್ಟ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6800 mAh ಬ್ಯಾಟರಿ ಸಿಗುತ್ತೆ. ಇದು 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ 5 ವ್ಯಾಟ್ ರಿವರ್ಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 50 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜಿಂಗ್ ಆಗುತ್ತೆ. ಜೊತೆಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಫೋನ್ ನ ಹೆವಿ ಯೂಸ್ ಮಾಡಿದ್ರೆ 9 hours ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತ ಅಂದ್ರೆ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ LYT 700 ಸೆನ್ಸರ್ ಕೊಟ್ಟಿದ್ದಾರೆ. ಇದರಲ್ಲಿ OIS ಸಪೋರ್ಟ್ ಇದೆ.
ಹಾಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಯಾವುದೇ ಟೆಲಿಫೋಟೋ ಕ್ಯಾಮೆರಾ ಇಲ್ಲ. ಹಾಗೆ ಫೋಟೋ ಅಲ್ಲಿ 0.6x 1x 2x ಹಾಗೆ ಮ್ಯಾಕ್ಸಿಮಮ್ 20x ಝೂಮ್ ಮಾಡ್ಬೋದು. ಹಾಗೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಆದರೆ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ನ್ಯಾಚುರಲ್ ಕಲರ್ಸ್ ಬರುತ್ತೆ. ಹಾಗೆ ಪೋರ್ಟ್ರೇಟ್ ಮೋಡಲ್ಲಿ 1x ಹಾಗೆ 2x ಝೂಮ್ ಆಪ್ಷನ್ ಮಾಡ್ಬೋದು. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ, ಹ್ಯೂಮನ್ಸ್ನ ಚೆನ್ನಾಗಿ ಫೋಕಸ್ ಮಾಡೋದಿಲ್ಲ. ಆದರೆ HDR ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಹಾಗೆ ಅಲ್ಟ್ರಾ ವೈಡ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿಲ್ಲ, ಕಲರ್ಸ್ ಓಕೆ, ಆದರೆ ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ. ಹಾಗೆ ಲೋ ಲೈಟ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ, ಬ್ರೈಟ್ ಆಗಿದೆ. ಇದರಲ್ಲಿ ಆಪ್ಟಿಮೈಸ್ ಚೆನ್ನಾಗಿ ಆಗುತ್ತೆ, ಆದರೆ ಡೀಟೇಲ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿದೆ, ಸ್ಯಾಚುರೇಷನ್ ಚೆನ್ನಾಗಿದೆ. ಸೆಲ್ಫಿ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ, ಸರಿಯಾಗಿ ಫೋಕಸ್ ಮಾಡೋದಿಲ್ಲ. ಆದರೆ ಇದರಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮೆರಾ ಇಂದ 4K ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. ಆದರೆ 4K 60 FPS ಅಲ್ಲಿ ಸ್ಟೆಬಿಲೈಸೇಷನ್ ಸಿಗೋದಿಲ್ಲ. ಇದರಿಂದ ವಿಡಿಯೋ ಸ್ವಲ್ಪ ಶೇಕಿ ಆಗಿ ಬರುತ್ತೆ. ಆದರೆ ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ವಿಡಿಯೋಸ್ ಅಲ್ಲಿ 10x ಝೂಮ್ ಅಷ್ಟೇ ಇದೆ. ಹಾಗೆ ಸೆಲ್ಫಿ ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಕಡಿಮೆ ಆಯಿತು, ಇನ್ನೂ ಡೀಟೇಲ್ಸ್ ಬರಬೇಕು. ಆದರೆ ಕಲರ್ಸ್, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಡಿಸೆಂಟ್ ಆಗಿದೆ. ಇದು ಕ್ಯಾಮ್ರಾ ಟಾರ್ಗೆಟೆಡ್ ಫೋನ್ ಅಲ್ಲ, ಆದ್ರೂ ಇದರ ಕ್ಯಾಮ್ರಾ ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆ ಈ ಫೋನಿಂದ ತೆಗೆದ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 526GB ಸ್ಟೋರೇಜ್. ಇದಕ್ಕೆ 31,999 ಆಗುತ್ತೆ. 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 34,999 ಆಗುತ್ತೆ. ಹಾಗೆ 12GB ರ್ಯಾಮ್, 512GB ಸ್ಟೋರೇಜ್. ಇದಕ್ಕೆ 37,999 ಆಗುತ್ತೆ. ಜೊತೆಗೆ 3000 ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬೋದಾ ಅಂತಂದ್ರೆ ತಗೋಬಹುದು. ಇದು ಒಂದು ಆಲ್ರೌಂಡರ್ ಫೋನ್ ಆಗಿದೆ. ಇದರ ಡಿಸೈನ್ ಚೆನ್ನಾಗಿದೆ, ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿನೂ ಡೀಸೆಂಟ್ ಆಗಿದೆ. ಆದ್ರೆ ಇದರಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ. IP ರೇಟಿಂಗ್ಸ್ ಕಡಿಮೆ ಆಯಿತು. UFS 3.1 ಸ್ಟೋರೇಜ್ ಸಿಗುತ್ತೆ, ಇದು ಕಡಿಮೆ ಆಯಿತು. UFS 4.0 ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇದನ್ನ ಬಿಟ್ರೆ ಈ ಫೋನ್ ಚೆನ್ನಾಗಿದೆ. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ OnePlus Nord 5ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ನಾನು ಪೋಕೋ F7 ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಇದ್ದೀನಿ. ಮಾಡಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.